ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಮಿಕ್ಸ್ ಫ್ರೂಟಿನ ಸಲಾಡ್ನ ಯಾವ ರೀತಿಯಾಗಿ ಮಾಡಬೇಕೆಂಬುದಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಇವತ್ತು ನಾನು ಮಿಕ್ಸ್ ಫ್ರೂಟಿನ ಒಂದು ಸಲಾಡ್ನ ಯಾವ ರೀತಿಯಾಗಿ ಮಾಡ್ತೀನಿ ಎಂಬುದಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ತುಂಬ ಹೆಲ್ತಿಗಂತೂ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನಿಗೂ ಅದೇ ಥರ ಒಳ್ಳೆಯದು. ಮತ್ತು ನಮ್ಮ ದೇಹದಲ್ಲಿ ಬ್ಲಡ್ಡಿನ ಕೊರತೆ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನಾವು ಸುಮ್ಮನೆ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ದಿನ ಒಂದೊಂದು ಫ್ರೂಟ್ಸ್ ಆದರೂ ನಾವು ತಿನ್ನಬೇಕು ಒಂದೊಂದು ಥರದ್ದು. ಅದಕ್ಕೋಸ್ಕರ ಇವತ್ತು ಮಿಕ್ಸ್ ಫ್ರೂಟಿನ ಸಲಾಡ್ ಮಾಡಿ ತೋರಿಸ್ತೀನಿ. ನಾವು ಒಂದೇ ಥರ ಫ್ರೂಟ್ಸ್ ತಿನ್ನೋಕ್ಕಿಂತ ಈ ಥರ ಮಿಕ್ಸ್ ಫ್ರೂಟ್ ತಿಂದಾಗ ಆ ಫ್ರೂಟ್ಸಲ್ಲಿ ಯಾವ್ಯಾವ ಗುಣಗಳು ಇರುತ್ತೋ ಅದೆಲ್ಲವೂ ನಮ್ಮ ದೇಹಕ್ಕೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಮಿಕ್ಸ್ ಫ್ರೂಟನ್ನು ತೊಗೊಂಡಿದ್ದೀನಿ, ಬಾಳೆಹಣ್ಣು ತೊಗೊಂಡಿದ್ದೀನಿ, ಈ ಕಡೆ ಪಪ್ಪಾಯ ತೊಗೊಂಡಿದ್ದೀನಿ, ಮೋಸಂಬಿ ತೊಗೊಂಡಿದ್ದೀನಿ, ಮತ್ತು ಈ ಕಡೆ ಆ್ಯಪಲ್ ತೊಗೊಂಡಿದ್ದೀನಿ, ಪೈನಾಪಲ್ ಸುಲಿದು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಮೋಸಂಬಿನ ತಗೊಳ್ಳಿಲ್ಲ, ಯಾಕಂದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ, ಅದರಿಂದ ನಾನು ತಗೊಳ್ಳಿಲ್ಲ ಫ್ರೆಂಡ್ಸ್. ಅದನ್ನು ತೆಗೆದುಬಿಟ್ಟೆ ನಾನು. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಪೈನಾಪಲ್ ತೊಗೊಂಡಿದ್ದೀನಿ, ಪೈನಾಪಲ್ ನಾನು ಸುಲಿದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬಾಳೆಹಣ್ಣು ಸುಲಿದು ಇಟ್ಕೊಂಡಿದ್ದೀನಿ, ಈ ಕಡೆ ಪಪ್ಪಾಯ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಬಾಳೆಹಣ್ಣು ಮತ್ತು ಪಪ್ಪಾಯ ಮತ್ತು ಆ್ಯಪಲ್ಲು, ಈ ಕಡೆ ಪೈನಾಪಲ್, ಈ 4 ಹಣ್ಣನ್ನು ನಾನು ಕ್ಲೀನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಕಟ್ ಮಾಡಿರುವಂಥ ಹಣ್ಣುಗಳನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ, ಬನಾನಾ ಹಾಕ್ಕೊಳ್ತಾ ಇದ್ದೀನಿ, ಈ ಕಡೆ ನಾನು ಪೈನಾಪಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಪಪ್ಪಾಯ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿಟ್ಟಿರುವಂಥ ಪಪ್ಪಾಯನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೂಟ್ಸ್ ಹಾಕಿದ್ದೀನಿ, ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿದ್ದೀನಿ ಕ್ಲೀನಾಗಿ. ಇದಕ್ಕೆ ಕಲ್ಲಂಗಡಿ ಹಣ್ಣಿದ್ರೆ ಕಲ್ಲಂಗಡಿ ಹಣ್ಣು ಹಾಕೊಳ್ಳಿ, ಸಪೋಟ ಇದ್ರೆ ಸಪೋಟ ಹಾಕೊಳ್ಳಿ, ಕಿವಿ ಫ್ರೂಟ್ಸ್ ಇದ್ರೆ ಕಿವಿ ಫ್ರೂಟ್ ಹಾಕೊಳ್ಳಿ, ಯಾವುದಾದ್ರೂ ಹಣ್ಣು ಬೇಕಾದರೂ ಹಾಕೋಬಹುದು. ಒಂದು ಕಿತ್ತಲೆ ಹಣ್ಣು ಮಾತ್ರ ಬಿಟ್ಟು, ಕಿತ್ತಲೆ ಮೋಸಂಬಿ ಬಿಟ್ಟು ಯಾವುದಾದ್ರೂ ಹಣ್ಣು ಹಾಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಈಗ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಈ ಕಡೆ ಟ್ರೇ ತಗೊಂಡಿದ್ದೀನಿ, ಅದರಲ್ಲಿ ನಾನು 3 ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ತೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ. 3 ಪ್ಲೇಟಿಗೆ ನಾನು ಸರ್ವ್ ಮಾಡಿದ್ದೀನಿ. ಕೊನೆಯದಾಗಿ ಇದಕ್ಕೆ ನಾನು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಪೆಪ್ಪರ್ ಹಾಕಿದರೆ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದಕ್ಕೂ ನಾನು ಪೆಪ್ಪರ್ ಹಾಕ್ಕೊಳ್ತೀನಿ. ಪೆಪ್ಪರ್ ಪೌಡ್ರ್ ಹಾಕೊಂಡ್ರೆ ಕಫ ಗಿಫ ಏನೂ ಆಗೋದಿಲ್ಲ, ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಕಫ ಕಟ್ಕೊಳ್ಳೋದಿಲ್ಲ. ನೋಡಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮತ್ತು ಹೆಲ್ತಿಯಾಗಿರುವಂಥ ಫ್ರೂಟ್ಸ್ನ ನಾವು ಫ್ರೂಟ್ ಸಲಾಡ್ನ ಮಾಡ್ಕೋಬಹುದು. ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಬಾಯ್.